ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ತೂಕದ ಇಳಿಕೆಯನ್ನ ಮಾಡ್ಕೊಳ್ಬೇಕು, ಕೊಬ್ಬಿನ ಅಂಶವನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಕೆಲವೊಂದು ಮನೆಮದ್ದುಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದು ಗೊತ್ತಿರುವಂತ ವಿಷಯ. ಆದ್ರೆ ಸ್ನ್ಯಾಕ್ಸ್ ಇಂದನೂ ಕೂಡ ನಾವು ದಿನನಿತ್ಯ ಸೇವನೆ ಮಾಡೋದಕ್ಕೆ ನಾವು ಮನೆಯಲ್ಲೇ ತಯಾರಿಸಿಕೊಳ್ಳುವಂತಹ ಕೆಲವೊಂದು ಸ್ನ್ಯಾಕ್ಸ್ ಅನ್ನ ತಿನ್ನೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಸಾಧ್ಯ ಆಗತ್ತೆ ಅನ್ನೋದು ಇವತ್ತಿನ ವಿಷಯ. ಹೌದು, ಇವತ್ತು ನಾನು ತಿಳಿಸ್ತಾ ಇರುವಂತಹ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಇದು ಕೇವಲ ಬಾಯಿಯ ರುಚಿಯನ್ನ ಮಾತ್ರ ಹೆಚ್ಚಿಸೋದಲ್ಲ, ನಮ್ಮ ತೂಕದ ಇಳಿಕೆಗೆ ಒಂದು ಮನೆಮದ್ದಾಗಿ ಕೂಡ ಕೆಲಸ ಮಾಡುತ್ತೆ. ಸ್ನ್ಯಾಕ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಅಲ್ವಾ? ದಿನನಿತ್ಯ ಏನಾದ್ರೂ ಒಂದು ಸ್ನ್ಯಾಕ್ ಅನ್ನ ತಿಂತಾನೆ ಇರ್ತೀವಿ. ನಮ್ಮ ಒಂದು ಟೈಮ್ ಪಾಸಿಗೆ ಫ್ರೀ ಟೈಮ್ ಇದ್ದಾಗ ಏನಾದ್ರೂ ಒಂದು ಸ್ನ್ಯಾಕ್ಸ್ ಅನ್ನ ತಿನ್ನೋದು ಎಲ್ಲರಿಗೂ ರೂಢಿ ಇರುವಂತದ್ದು. ಆದ್ರೆ ಇವತ್ತು ನಾನು ತಿಳಿಸ್ತಾ ಇರುವಂತಹ ಈ ಒಂದು ರೆಸಿಪಿ ಅನ್ನೋದು ಇದು ಕೇವಲ ನಮ್ಮ ಟೈಮ್ ಪಾಸಿಗೆ ಬಾಯಿ ರುಚಿಯನ್ನು ಹೆಚ್ಚಿಸೋದಕ್ಕೆ ಮಾತ್ರ ಅಲ್ಲದೆ ನಮ್ಮ ದೇಹದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ಅದರಲ್ಲೂ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಒಬೇಸಿಟಿ, ಹೆಚ್ಚಿನ ತೂಕದ ಸಮಸ್ಯೆಯಿಂದನೂ ಕೂಡ ಹೊರಗಡೆ ಬರೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಸ್ನ್ಯಾಕ್ಸ್ ಅಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಹೆಲ್ದಿ ಸ್ನ್ಯಾಕ್ಸ್, ಇನ್ನೊಂದು ಅನ್ಹೆಲ್ದಿ ಸ್ನ್ಯಾಕ್ಸ್. ಹೆಲ್ದಿ ಸ್ನ್ಯಾಕ್ಸ್ ಅನ್ನೋದು ಆರೋಗ್ಯಕರವಾದಂಥದ್ದು, ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಕೊಡ್ತಾ ಹೋಗುತ್ತೆ. ಅನ್ಹೆಲ್ದಿ ಸ್ನ್ಯಾಕ್ಸ್ ಅನ್ನೋದು ಹೊರಗಡೆಯಿಂದ ಪ್ಯಾಕ್ಡ್ ಆಗಿ ಪ್ರೊಸೆಸ್ಡ್ ಆಗಿ ಬರುವಂತದ್ದು. ಇವು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದಾಗಿರೋದಿಲ್ಲ. ಇದು ಸರಿಯಾಗಿ ನಮ್ಮ ದೇಹದಲ್ಲಿ ಜೀರ್ಣ ಕೂಡ ಆಗೋದಿಲ್ಲ. ಇದರಿಂದ ಕೊಬ್ಬಿನ ಅಂಶದ ಸಂಗ್ರಹಣೆ ಅನ್ನೋದು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾನು ಒಂದು ಹೆಲ್ದಿಯಾದ ಆರೋಗ್ಯಕರವಾದ ವಿಧಾನದಲ್ಲಿ ಮನೆಯಲ್ಲೇ ತಯಾರಿಸಿಕೊಳ್ಬಹುದಾದಂತಹ ಒಂದು ಸ್ನ್ಯಾಕ್ ರೆಸಿಪಿ, ಹಾಗೆ ಒಂದು ಮನೆಮದ್ದು ಕೂಡ. ಇದನ್ನ ನೀವು ಸ್ನ್ಯಾಕ್ಸ್ ರೂಪದಲ್ಲಿ ಆದ್ರೂ ತೆಗೆದುಕೊಳ್ಬಹುದು, ಇಲ್ಲ ಒಂದು ಮನೆಮದ್ದಿನ ರೂಪದಲ್ಲಿ ಆದ್ರೂ ಕೂಡ ಬಳಸಬಹುದು. ಎರಡು ರೀತಿಯಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ. ಇದನ್ನ ನೀವು ಹೇಗೆ ತಯಾರಿಸಬೇಕು, ಇದನ್ನ ಬೆಳಿಗ್ಗೆ ಸಮಯದಲ್ಲಿ ತೆಗೆದುಕೊಂಡ್ರೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಇಲ್ಲ ನಿಮ್ಗೆ ಟೈಮ್ ಇದ್ದಾಗ, ಫ್ರೀ ಇದ್ದಾಗ, ಬೇಜಾರ್ ಅನ್ಸ್ದಾಗ ತಯಾರಿಸ್ಕೊಂಡು ತಿಂದ್ರೆ ಒಂದು ಸ್ನ್ಯಾಕ್ ರೂಪದಲ್ಲಿ ಒಂದು ವರ್ಕ್ ಆಗುತ್ತೆ. ಹಾಗಿದ್ರೆ ಇದನ್ನ ಹೇಗೆ ತಯಾರಿಸಬೇಕು, ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಏನು, ಈ ಒಂದು ಸ್ನ್ಯಾಕ್ಸ್ ನಮ್ಮ ದೇಹದ ತೂಕದ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಈ ಒಂದು ಸ್ನ್ಯಾಕ್ ರೆಸಿಪಿ ಅಥವಾ ಹೋಮ್ ರೆಮಿಡಿಯನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ವೆಯ್ಟ್ ಲಾಸ್ ಸ್ನ್ಯಾಕ್ಸ್ ರೆಸಿಪಿಯನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಚಮಚದಷ್ಟು ಜೀರಿಗೆಯನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನ ಬಳಸೋದ್ರಿಂದ ಇದು ಹೇಗೆ ಸಹಾಯ ಮಾಡುತ್ತೆ ತೂಕದ ಇಳಿಕೆಗೆ ಅನ್ನೋದನ್ನ ನೋಡೋದಾದ್ರೆ, ಇದರಲ್ಲಿ ಇರುವಂತಹ ಪೋಷಕಾಂಶಗಳಿಂದಾಗಿ ಇದು ನಮ್ಮ ದೇಹದಲ್ಲಿರುವ ಗ್ಯಾಸ್ಟ್ರಿಕ್, ಅಜೀರ್ಣ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಇಂಥ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕಾರಿ ಕಿಣ್ವಗಳನ್ನ ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಈ ಒಂದು ಜೀರಿಗೆ ಸಹಕಾರಿಯಾಗುವಂಥದ್ದು. ಇನ್ನು ಎರಡನೇದಾಗಿ ನಾನು 1/4 ಚಮಚದಷ್ಟು ಮೆಂತ್ಯ ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್ ಅನ್ನ ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್ ಅನ್ನ ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಹೆಚ್ಚಿನ ಫೈಬರ್ ಅಥವಾ ನಾರಿನಾಂಶದಿಂದಾಗಿ ನಮ್ಗೆ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ, ಪದೇ ಪದೇ ಹಸಿವಾಗೋದನ್ನ ತಡೆಯುತ್ತೆ. ಹಾಗೆ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡುವಂಥದ್ದು. ಹಾಗೆ ನಮ್ಮ ಮಲಬದ್ಧತೆ ಸಮಸ್ಯೆಯನ್ನ ಕೂಡ ಕಡಿಮೆ ಮಾಡುವಂಥದ್ದು, ನಮ್ಮ ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚಿಸುವಂಥದ್ದು. ಹಾಗೆ ಇದು ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನ ಸುಡುವ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ ಎರಡು ಪದಾರ್ಥಗಳನ್ನ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತದ್ದನ್ನ ಈ ರೀತಿಯಾಗಿ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಇದನ್ನ ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಒಂದು ಟೈಮ್ಗೆ ಮಾಡೋದಾದ್ರೆ ನೀವು ಈ ತರವಾಗಿ ಪೌಡರ್ ಮಾಡ್ಕೊಳ್ಬಹುದು. ಒಂದು ಟೈಮ್ಗೆ ನಮ್ಗೆ 1 ಸ್ಪೂನ್ ಅಷ್ಟು ಈ ಒಂದು ಪೌಡರ್ ಬೇಕಾಗುತ್ತೆ. ಒಬ್ರಿಗೆ 1 ಚಮಚದಷ್ಟು ಈ ಒಂದು ಮೆಂತ್ಯ ಮತ್ತು ಜೀರಿಗೆ ಬಳಸಿದಂತ ಪೌಡರ್ ಅನ್ನ ನೀವು ರೆಡಿ ಮಾಡ್ಕೊಳ್ಬೇಕು ಫಸ್ಟಿನದಾಗಿ. ಆ ನಂತರ ನಾನಿಲ್ಲಿ ತೆಗೆದುಕೊಂಡಿರುವಂತದ್ದು ಬಾಳೆಹಣ್ಣು ಅಥವಾ ಬನಾನಾ. ಇಲ್ಲಿ ನಾನು ಚಿಕ್ಕದಾಗಿರುವಂತಹ 3 ಏಲಕ್ಕಿ ಬಾಳೆಹಣ್ಣನ್ನ ತೆಗೆದುಕೊಂಡಿದ್ದೀನಿ. ನೀವು ದೊಡ್ಡ ಬಾಳೆಹಣ್ಣಾದ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ತೆಗೆದುಕೊಳ್ಳಿ. ಜಾಸ್ತಿ ಹಣ್ಣಾಗಿರುವಂತ ಬಾಳೆಹಣ್ಣನ್ನ ತೆಗೆದುಕೊಳ್ಬೇಡಿ, ಸ್ವಲ್ಪ ಮೀಡಿಯಂ ಆಗಿ ಹಣ್ಣಾಗಿರುವಂತ ಬಾಳೆಹಣ್ಣನ್ನ ನೋಡಿ ನೀವು ತೆಗೆದುಕೊಳ್ಬೇಕು. ಬಾಳೆಹಣ್ಣನ್ನ ಬಳಸೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದರಲ್ಲಿ ಒಂದು ನಮ್ಗೆ ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನೋದು ಇರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ಪದಾರ್ಥಗಳು ಜೀರ್ಣ ಆಗೋದಕ್ಕೆ ಸಮಯ ತೆಗೆದುಕೊಳ್ಳೋದಕ್ಕೆ ಒಂದು ಪಿಷ್ಟ ಅಂತ ಹೇಳಿ ಕರಿತೀವಿ. ಆ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನೋದು ಇರುತ್ತೆ, ಮತ್ತೆ ನಾರಿನಾಂಶ ಇರುತ್ತೆ.
ಇದರಿಂದಾಗಿ ನಮ್ಗೆ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಮುಖಾಂತರ ಪದೇ ಪದೇ ತಿನ್ನುವ ಒಂದು ಹಸಿವನ್ನ ಹಂಬಲವನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇದರಿಂದ ಕ್ಯಾಲರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ. ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶಗಳು ನಮ್ಗೆ ಹೊಟ್ಟೆ ತುಂಬಿದ ಅನುಭವ ಕೊಡುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಅದೇ ರೀತಿ ಇದು ಒಂದು ನೈಸರ್ಗಿಕವಾದ ಸಿಹಿ ಪದಾರ್ಥವಾಗಿರೋದ್ರಿಂದ ಇದನ್ನ ಒಂದು ನಿಗದಿತ ಪ್ರಮಾಣದಲ್ಲಿ ದಿನಕ್ಕೆ 1 ರಿಂದ 2 ಬಾಳೆಹಣ್ಣನ್ನ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡುತ್ತೆ. ಹಾಗೆ ಇದರಲ್ಲಿರುವ ಎಲ್ಲಾ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದು. ಈಗ ನಾನಿಲ್ಲಿ ಈ ಬಾಳೆಹಣ್ಣುವನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಮೊದಲೇ ತಯಾರಿಸಿಟ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಂತ್ಯ ಪೌಡರ್ ಅನ್ನ ಸೇರಿಸಿ ಅರ್ಧ ಚಮಚದಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಈ ಒಂದು ಸ್ನಾಕ್ಸ್ ಅನ್ನ ನಾವು ತಯಾರಿಸಿಕೊಳ್ಳುವಂಥದ್ದು. ಇದನ್ನ ನೀವು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿಸಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಹಾಗೆ ಬಾಳೆಹಣ್ಣಿನ ಜೊತೆ ಜೀರಿಗೆ ಪುಡಿಯನ್ನ ಮಿಕ್ಸ್ ಮಾಡಿದಾಗ ನಮ್ಮ ಜೀರ್ಣ ಶಕ್ತಿಯಿಂದಾಗಿ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅದರಲ್ಲೂ ಹೊಟ್ಟೆಯ ಹುಣ್ಣಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಈ ರೀತಿಯಾಗಿ ಈ ಒಂದು ಸ್ನಾಕ್ಸ್ ಅನ್ನೋದು ನಮ್ಮ ತೂಕದ ಇಳಿಕೆಗೆ ಒಂದು ಮನೆಮದ್ದಿನ ರೂಪದಲ್ಲಿ ಕೆಲಸ ಮಾಡುವಂಥದ್ದು. ನೋಡಿದ್ರಲ್ವಾ ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವ ಈ ಒಂದು ಸ್ನಾಕ್ ಯಾವುದು ಅನ್ನೋದನ್ನ, ಇದನ್ನ ಹೇಗೆ ತಯಾರಿಸಿದೆ ಅನ್ನೋದನ್ನ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇಂದ ತಯಾರಿಸಿರುವಂತದ್ದು. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಬಾಳೆಹಣ್ಣು ತೂಕದ ಹೆಚ್ಚಳ ಆಗುವಂಥದ್ದು, ಹೇಗೆ ಇದು ತೂಕದ ಇಳಿಕೆಗೆ ಕಡಿಮೆ ಆಗುತ್ತೆ ಅನ್ನೋದನ್ನ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಇದರಿಂದ ತೂಕದ ಹೆಚ್ಚಳನೂ ಕೂಡ ಆಗ್ಬೋದು, ತೂಕದ ಇಳಿಕೆನೂ ಕೂಡ ಆಗ್ಬೋದು. ಇದನ್ನ ಬಳಸುವ ವಿಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಈ ಒಂದು ಸ್ನಾಕ್ಸ್ ಅನ್ನೋದು, ಈ ಒಂದು ರೆಸಿಪಿ ಅನ್ನೋದು ಕೇವಲ ನಮ್ಮ ಬಾಯಿ ರುಚಿ ಹೆಚ್ಚಿಸೋದು, ನಮ್ಮ ಟೈಮ್ ಪಾಸ್ಗೆ ಮಾತ್ರ ಅಲ್ಲದೆ ನಮ್ಮ ದೇಹದ ತೂಕದ ಇಳಿಕೆಗೆ ಒಂದು ಮನೆಮದ್ದಾಗಿನೂ ಕೆಲಸ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ, ಇದು ಹೇಗೆ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸಿದ್ದೀನಿ. ನೀವು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ತುಂಬಾನೇ ಯೂಸ್ಫುಲ್ ಆಗುವಂಥದ್ದು. ವೇಟ್ ಲಾಸ್ ಯಾರ್ಯಾರು ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರು ಮನೆಯಲ್ಲೇ ಇದ್ದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ವಿತೌಟ್ ಸೈಡ್ ಎಫೆಕ್ಟ್ಸ್ ನಿಮ್ಮ ವೇಟ್ ಲಾಸ್ಗೆ ಈ ಒಂದು ರೆಮಿಡಿ ಅನ್ನೋದು, ಈ ಒಂದು ಹೋಮ್ ರೆಮಿಡಿ ಅನ್ನೋದು ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನ ನೀವು ದಿನದಲ್ಲಿ 1 ಬಾರಿ ಆದ್ರೂ ತೆಗೆದುಕೊಳ್ಬಹುದು, ಇಲ್ಲ 2 ಬಾರಿ ಆದ್ರೂ ತೆಗೆದುಕೊಳ್ಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಬಾರಿ, ಹಾಗೆ ಸಂಜೆ ಒಂದು ಸ್ನಾಕ್ ಟೈಮ್ ಅಲ್ಲಿ 1 ಬಾರಿ ತೆಗೆದುಕೊಳ್ಬಹುದು, ಇಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಬಾರಿ ಆ ತರನಾದ್ರೂ ತೆಗೆದುಕೊಳ್ಬಹುದು. ವಿತೌಟ್ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಹೆಚ್ಚಿನ ಒಂದು ಒಳ್ಳೆಯ ರಿಸಲ್ಟ್ ಸಿಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಕಡೆನೂ ನೀವು ಗಮನ ಕೊಡಬೇಕಾಗತ್ತೆ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿದು ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಬೇಕು. ಹಾಗೆ ದಿನನಿತ್ಯ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ವಾಕಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಈ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ನಿಮ್ಗೆ ಯಾವುದೇ ರೀತಿ ಒಂದು ರೆಮಿಡೀಸ್ ಆಗಿರ್ಬೋದು, ಯಾವುದೇ ಮನೆಮದ್ದುಗಳನ್ನ ಬಳಕೆ ಮಾಡಿದ್ರು ಕೂಡ ಅದರ ರಿಸಲ್ಟ್ ಬೇಗನೆ ಸಿಗೋದಕ್ಕೆ, ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಅಥವಾ ರೆಸಿಪಿ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ, ನಿಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ಇದನ್ನು ಕೂಡ ಆಡ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಖಂಡಿತ ಆಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಡೌಟ್ ಇಲ್ಲದೆ ಆಡ್ ಮಾಡ್ಕೊಂಡು ಇದರಿಂದ ನಿಮ್ಗೆ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಕಮೆಂಟ್ ಇಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಯೂಸ್ ಮಾಡೋದಕ್ಕೆ. ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ಇದನ್ನ ಮಾಡಿದಕ್ಕೆ, ಈ ವಿಡಿಯೋನ ಮಾಡಿದಕ್ಕೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.